ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜೊತೆ. ಕೇಜ್ರಿವಾಲ್ ಒಂದಿಷ್ಟು ಅಹಂಕಾರ ಬಂದಿತ್ತಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಮೋದಿಯವರು ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು, ನಾನು ಸೋಲಿಸ್ಬೇಕಾದ್ರೆ ಅನ್ನುವಂಥ ಮಾತನ್ನು ಮಾತಾಡ್ತಾರೆ. ಎಷ್ಟು ದಾಸ್ತಿ ಇರಬೇಕು ಅವರಲ್ಲೇ. ಇದು ಪ್ರಜಾಪ್ರಭುತ್ವ ರೀ. ಕೇಜ್ರಿವಾಲ್ರು ಈ ರೀತಿ ಮಾತಾಡಿದರು ಅನ್ನೋದು ಒಮ್ಮೊಮ್ಮೆ ನಂಬಲಿಕ್ಕೆ ಆಗೋದಿಲ್ಲ. ಬಟ್ ಅವೆಲ್ಲ ರಿಪೋರ್ಟ್ಸ್ಗಳು ನೋಡಿದಾಗ ಯಾಕೋ ಏನೋ ಒಂದಿಷ್ಟು ಅತಿ ಅನ್ನಿಸ್ತು ಅಂತ ಅನ್ನಿಸ್ತದೆ. ಒಂದು ಆವೇಗದಲ್ಲಿ ಅಂದಿರ್ಬೇಕಂತ ನಾವು ತಿಳ್ಕೊಳ್ಳೋಣ. ಬಟ್ ಆದರೆ ಈಗಂತೂ ಸೋತಿದ್ದಾರೆ ಜನ. ಅವರು ಪಾಠ ಕಲಿಸಿದ್ದಾರೆ. ನೀವು ಕೇವಲ ಒಳ್ಳೊಳ್ಳೆ ಮಾತುಗಳನ್ನು ಮಾತಾಡಿರಲ್ಲ, ನಿಜವಾಗಿಯೂ ನಿಜ ಜೀವನದಲ್ಲಿ ಒಳ್ಳೆಯವರಾಗಿ ಇರಬೇಕು ನೀವು ಅನ್ನುವಂಥ ಮಾತನ್ನು ನೀವೇನು ಆಶ್ವಾಸನೆ ಕೊಟ್ಟಿದ್ರಿ. ಒಂದಿಷ್ಟು ನೆನಪು ಮಾಡ್ಕೊಡ್ರಿ ಕೇಜ್ರಿವಾಲ್ರ. ಸಣ್ಣ ಮನೆಯಲ್ಲಿ ಇರ್ತೀನಿ, ಸಣ್ಣ ಕಾರು ಗಾಡಿಯಲ್ಲಿ ಇರ್ತೀನಿ, ನನ್ನ ಒಂದು ಇವತ್ತಿನ ಖರ್ಚು ಮಾಡ್ತಾರೆ ರಾಜಕಾರಣಿಗಳು ಅಂತಂದು ಮಾಡೋದಿಲ್ಲ. ಅದು 108 ಮತ್ತು ಭ್ರಷ್ಟನೆಲ್ಲ ಓಡಿಸಿ ತೆಗಿತೀನಿ. ಎಷ್ಟು ಜನ ಭ್ರಷ್ಟನ ಓಡಿಸಿ ತೆಗಿಸಿರಿ, ಎಷ್ಟು ರಾಜಕಾರಣ ಮನೆಗೆ ಕಳಿಸಿದ್ರಿ. ಎಲೆಕ್ಷನ್ದಲ್ಲೇ ಸೋಲಿಸಿದ್ರಿಲ್ಲ, ಇಲ್ಲಂತಲ್ಲ. ಶೀಲಾ ದೀಕ್ಷಿತ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದು ಇಲ್ಲಿಯವರೆಗೆ ಅವ್ರನ್ನ ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಅವ್ರು ಭ್ರಷ್ಟರು ಅಂತೇಳಿ. ನೀವು ಆರೋಪ ಮಾಡಿದ್ರಿ, ಅದರಲ್ಲಿ ಅನಿಸ್ತದೆ ಹೌದಪ್ಪ ಹೆಂಗೆ ಬರ್ತದೆ ಈ ಮೂಲ ಹಿಡಿದು ಇವ್ರದು ಅಂತೇಳಿ. ಇವತ್ತು ಬುದ್ಧಿವಂತರಿದ್ದಾರೆ ಎಲ್ಲ ರಾಜಕಾರಣಿಗಳು. ಅವ್ರು ಹಿಡಿದಷ್ಟು ಸುಲಭದ ಕೆಲಸ ಅಲ್ಲ, ಒಪ್ಪರು ಆ ಮಾತನ್ನು. ಆದರೂ ಈ ರೀತಿಯ ಒಂದು ಏನಪ್ಪ ಅಂತಂದ್ರೆ ಏನು ನೀವು ಪ್ರಚಾರ ಮಾಡ್ಕೊಂಡ್ರು ಅಥವಾ ಒಂದು ನೀವು ಹುಸ್ತನ ಮಾಡಿದ್ರೋ ಅದು ಆಗಬಾರ್ದಾಗಿತ್ತು. ಅದು ಆಗಬಾರ್ದಾಗಿತ್ತು. ಒಬ್ಬ ನಾಯಕ ಈ ರೀತಿ ಮಾತಾಡೋದು ಅಲ್ಲ. ಮತ್ತು ನೀವು ಎಷ್ಟು ಚೇಂಜ್ ಮಾಡಿದ್ದೀರಿ ನಿಮ್ಮ ಲೈಫ್ದಲ್ಲೇ. ಗಾಂಧೀಜಿಯವ್ರನ್ನ ಉಪಯೋಗ ಮಾಡ್ಕೊಂಡ್ರಿ, ಅಣ್ಣಾ ಹಜಾರೆಯವ್ರನ್ನ ಉಪಯೋಗ ಮಾಡ್ಕೊಂಡ್ರಿ, ನಂತರದಲ್ಲಿ ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಉಪಯೋಗ ಮಾಡ್ಕೊಂಡ್ರಿ ಪಂಜಾಬ್ ಎಲೆಕ್ಷನ್ದಲ್ಲೇ. ಈಗ ಸನಾತನದ ಬೆನ್ನೈತಿ. ನೀವು ಯಾರು ಅಂತ, ನಿಮ್ಮ ವಿಚಾರ ಏನು? ಹೌದು, ಮಿಡಲ್ ಮ್ಯಾನ್, ಒಬ್ಬ ಬುದ್ಧಿವಂತ ವ್ಯಕ್ತಿ ಅಂದ್ರೆ ಉಸಿರು ಒಳ್ಳೆಯ ರೀತಿ ಬದಲಾಗಬೇಕು. ಇದಕ್ಕಾಗಿ ನಿಮಗೊಂದು ಯಾವುದೇ ಸಿದ್ಧಾಂತ ಇಲ್ವಾ? ಬಡ ಜನರ ಪರವಾಗಿ ಆದರೂ ಒಂದು ಸಿದ್ಧಾಂತ ಬೇಕಲ್ವ ಯಾವುದಾದ್ರೂ? ಭ್ರಷ್ಟಾಚಾರ ಬೇಡ ಅಂತ ಹೇಳುವಂಥವ್ರು ನೀವು ಇಲೆಕ್ಷನ್ದಲ್ಲಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇತ್ತು ನಿಮಗೆ? ನೀವು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿದ್ರೆ ಸಾಕಾಗಿತ್ತು. ಮತ್ತು ಜನ ಅದನ್ನೇ ಬಯಸ್ತಾ ಇದ್ರು. ಇಡೀ ದೇಶದ ಜನ ನಿಮ್ಮಿಂದ ಅದನ್ನೇ ಬಯಸ್ತಾ ಇತ್ತು. ಹೌದು, ಪ್ರಾಮಾಣಿಕವಾದಂಥ ಒಂದು ಹೋರಾಟದಿಂದ ಬಂದಂಥವ್ರು ನೀವು, ಭ್ರಷ್ಟಾಚಾರದ ವಿರೋಧದ ಹೋರಾಟದಿಂದ ಬಂದಂಥವ್ರು ನೀವು. ಅಂಥವ್ರು ದಿನ ಹೋದಂಗೆ ಈ ಭ್ರಷ್ಟತೆ ಆರೋಪ ಹೊಂದಿದಂಥವ್ರ ಜೊತೆಗೆ ನಿಮ್ಮನ್ನು ಗುರುತಿಸ್ಕೊಳ್ಳಿಕ್ಕೆ ಹಚ್ಚಿದ್ರಿ. ಪಾರಂಪರಿಕ ಪಾರಂಪರ್ಯದ ಆಡಳಿತ ಒಪ್ಕೊಳ್ಳಿಕ್ಕೆ ಹಚ್ಚಿದ್ರಿ. ಅಖಿಲೇಶ್ ಯಾದವ್ ಆಗಿರ್ಬೋದು, ಜೊತೆಗೆ ಮಣ್ಣು ಇಂಡಿಯಾ ಗಠಬಂಧನ್ ಮಾಡ್ಕೊಂಡ್ರಿ. ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು. ಇವರೆಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ತಾ ಬಂದ್ರಿ. ನಿಮ್ಗೆ ಯಾವ ನೀತಿ ನೈತಿಕತೆ ಇಲ್ಲವೇನೋ ಅಂತೇಳಿ ಇವತ್ತು ದೆಹಲಿ ಜನ ನಿಮ್ಮನ್ನು ಪ್ರಶ್ನೆ ಮಾಡಿ ನಿಮ್ಮ ಜಾಗ ಏನಂದ್ರೆ ಅಲ್ಲಿ ಅಂತ. ನೀವು ಮಾತಿನ ಪ್ರಕಾರ ನಡಿಬೇಕಾಗಿತ್ತು, ನುಡಿದಂತೆ ನಡೀಬೇಕಾಗಿತ್ತು. ನಡೆದ್ರ ಇಲ್ಲ. ಹೌದು, ಗ್ಯಾರಂಟಿ ಕೊಟ್ರಿ, ಒಳ್ಳೆ ಕೆಲಸ ಮಾಡಿದ್ರಿ, ಬಜೆಟ್ ಲಾಭದಲ್ಲಿ ಇಟ್ರಿ, ನಿಮಗೇನು ಸಾಧ್ಯದ ಎಲ್ಲ ಮಾಡಿದ್ರಿ. ಅದಕ್ಕೆ LG ಅದು ಕೇಂದ್ರ ಸರ್ಕಾರದಿಂದ ಇನ್ನಷ್ಟು ನಿಮಗೆ ಸಹಕಾರ ಸಿಕ್ಕಿದ್ರೆ, ನಿಮಗೆ ಪೂರ್ಣ ಪ್ರಮಾಣದ ಆಡಳಿತವನ್ನು ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಆಗಿದ್ರೆ ನೀವು ಇನ್ನೂ ಒಳ್ಳೆ ಕೆಲಸ ಮಾಡ್ತಿದ್ರಿ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ ಅದರಲ್ಲಿ. ಆದ್ರೆ ಇಷ್ಟೊಂದು ಗರ್ವ, ಇಷ್ಟೊಂದು ಅಹಂಕಾರ ಬೇಕಾಗಿತ್ತ ಅಂತೇಳಿ. ಯಾಕಂತ ಜನ ನೋಡ್ತಾ ಇರ್ತಾರೆ. ಮತ್ತು ಅದೊಂದು ದೊಡ್ಡ ಇಶ್ಯೂ ಮಾಡೋಂಥವ್ರು ಇದ್ದಾರೆ.